ಇವಾಗ ನಾನು ಬಂದಿರೋದು ಭೀಮಾಶಂಕರ್ ಜ್ಯೋತಿರ್ಲಿಂಗ. ಬನ್ನಿ ನಾನು ಒಳಗಡೆ ಎಲ್ಲರಿಗೂ ದರ್ಶನ ಮಾಡಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದು ಎಂಟ್ರೆನ್ಸು. ಈ ರೀತಿ ನಡ್ಕೊಂಡು ಹೋಗ್ಬೇಕಾಗುತ್ತೆ ಎಲ್ಲ ದರ್ಶನಕ್ಕೆ. ಅದು ಎಷ್ಟು ಸ್ಟೆಪ್ಸ್ ಇದೆ ಅಂತ ಗೊತ್ತಿಲ್ಲ. ಈ ರೀತಿ ಅಂಗಡಿ ಮನೆಗೆ ಏನಾದರೂ ಬೇಕಾದರೆ ತಗೊಳ್ಳಲಿ. ಇಲ್ಲಿ ಬಂಡಾರ, ಇಲ್ಲಿ ನಮ್ಮ ಶಿವಲಿಂಗ ಕೈ ಕಟ್ಕೊಳ್ಳೋದು ಏನಾದರೂ ಬೇಕಾದರೆ ಸಿಗುತ್ತೆ ಇಲ್ಲಿ. ಈ ರೀತಿ ಡ್ರೆಸ್ ಇದ್ದರೆ ನಾಟ್ ಅಲೌಡ್. ದರ್ಶನಕ್ಕೆ ಈ ರೀತಿ ನಡ್ಕೊಂಡು ಹೋಗಬೇಕಾಗುತ್ತೆ ಎಲ್ಲ. ಇವಾಗಾದರೆ ಪಬ್ಲಿಕ್ ಏನಿಲ್ಲ, ನಾರ್ಮಲ್ ಮಂಡೇ ಆ ರೀತಿ ತುಂಬಾ ಪಬ್ಲಿಕ್ ಇರ್ಬೋದು. ಸದ್ಯಕ್ಕಾದರೆ ಖಾಲಿ ಇದೆ ನೋಡಿ, ಎಷ್ಟು ಪ್ರಶಾಂತವಾಗಿದೆ. ಸೊ ಅದಕ್ಕಂತಲೇ ವಾರಕ್ಕೆ ಒಂದು ಸಾರಿ ಆದರೂ ಹತ್ತಿರ ಇರೋ ದೇವಾಲಯಕ್ಕೆ ವಿಸಿಟ್ ಮಾಡಿ. ನಿಮಗೆ ಒಂಥರ ಮನಃಶಾಂತಿ ಸಿಗುತ್ತೆ. ಆ್ಯಂಡ್ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಬಾರಿ ಆದರೂ ದೇವಾಲಯಕ್ಕೆ ಕರ್ಕೊಂಡು ಹೋಗಿ ವೀಕಲ್ಲಿ ಒಂದು ಸಾರಿ ಆದರೂ. ನಮ್ಮ ಮಕ್ಕಳಿಗೆ ನಾವು ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಕಲಿಸಿಲ್ಲ ಅಂದರೆ ಬೇರೆ ಧರ್ಮದವರು ನಮ್ಮ ಮಕ್ಕಳಿಗೆ ಅವರ ಧರ್ಮವನ್ನು ಕಲಿಸ್ತಾರೆ. ಸೊ ಅವಾಗ ಏನಾಗುತ್ತೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಸೊ ನಮ್ಮ ಧರ್ಮವನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಆ್ಯಸ್ ಎ ಹಿಂದೂ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ದರ್ಶನ ಮೊಬೈಲ್ ಫೋನ್ಸ್ ಆದರೆ ಯೂಸ್ ಮಾಡಬಾರ್ದು ಅಂತ ಇದೆ. ಇದು ಗರ್ಭಗುಡಿ ಮುಂದೆ ಇರುವಂಥ ನಂದಿ ಆ್ಯಂಡ್ ಶಿವಲಿಂಗಕ್ಕೆ ಪೂಜೆ ಆಗ್ತಾ ಇರೋದು. ಆ್ಯಂಡ್ ದೇವರಿಗೆ ನಮಸ್ಕಾರ ಮಾಡಿಕೊಂಡು, ದೇವರ ದರ್ಶನ ಮಾಡಿಕೊಂಡು ಈ ರೀತಿ ಹೊರಗಡೆ ಬಂದು ಕೂಡ್ತಾರೆ ಮನಃಶಾಂತಿಗೋಸ್ಕರ. ಈ ಒಂದು ಭೀಮಾಶಂಕರ್ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಇಲ್ಲಿರೋದು ಮಹಾರಾಷ್ಟ್ರದಲ್ಲಿ, ಪುಣೆಯಿಂದ 125 ಕಿಲೋಮೀಟರ್ ಆಗುತ್ತೆ. 50 ಕಿಲೋಮೀಟರ್ ಅಂತೂ ತುಂಬಾ ಘಾಟ್ ಸೆಕ್ಷನ್ ಇರುತ್ತೆ. ಬೈಕ್ ಮೇಲೆ ಬರುವಾಗಂತೂ ತುಂಬ ಕೇರ್ಫುಲ್ಲಾಗಿ ಬರಬೇಕು, ಯಾಕಂದರೆ ಫುಲ್ ಟರ್ನಿಂಗ್ಸ್ ಇರುತ್ತೆ. ಆ್ಯಂಡ್ ದರ್ಶನ ಮಾಡಿಕೊಂಡು ಈ ರೀತಿ ಹೊರಗಡೆಯಿಂದ ಇನ್ನು ಮುಂದೆ ಹೋಗಬೇಕಾಗುತ್ತೆ. ಹೊರಗಡೆ ಬಂದಾದಮೇಲೆ ಈ ರೀತಿ ಚಿಕ್ಕದಾಗಿ ಒಂದು ದೇವಿಯ ಒಂದು ಮಂದಿರ ಇರುತ್ತೆ. ಇನ್ನು ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಇನ್ನು ಹಾಗೆ ಸ್ವಲ್ಪ ಮುಂದೆ ಬಂದಂತೆ 2 ನಂದಿ ಆ್ಯಂಡ್ ಒಂದು ಶಿವಲಿಂಗ ಇರೋದನ್ನು ಸಹ ನಾವು ನೋಡ್ತೀವಿ. ಅಲ್ಲಿ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಹನುಮಾನ್ಜಿ ಇರುತ್ತೆ. ಆ್ಯಂಡ್ ಮುಂದೆ ಬರಬೇಕಾದ್ರೆ ನಾವಿಲ್ಲಿ ರಾಧಾಕೃಷ್ಣ ಮತ್ತು ರಾಮ, ಲಕ್ಷ್ಮಣ, ಸೀತಾ ಮೂವರು ಉಪಸ್ಥಿತಿ ಇರುವಂತಹ ಒಂದು ದೇವಾಲಯವನ್ನು ನಾವು ಇಲ್ಲಿ ನೋಡ್ಬೋದು. ಇದೇ ನೋಡಿ ರಾಧಾಕೃಷ್ಣ. ಆ್ಯಂಡ್ ಇದ್ರ ಪಕ್ಕದಲ್ಲೇ ರಾಮ, ಲಕ್ಷ್ಮಣ, ಸೀತಾ ಈ ಮೂವರ ಪ್ರೆಸೆನ್ಸ್ ಇರುವಂಥ ಒಂದು ದೇವಾಲಯವನ್ನು ಸಹ ನಾವು ಇಲ್ಲಿ ನೋಡ್ಬೋದು. ಇನ್ನು ರಾಮ ಇದ್ಮೇಲೆ ರಾಮನ ಬಂಟ ಇರಲೇಬೇಕಲ್ವ ನಮ್ಮ ಹನುಮಾನ್ಜಿ. ಸೊ ಜೈ ಬಜರಂಗ್ ಬಲಿ ಅಂತ ಅಂದ್ಕೊಂಡು ಇನ್ನು ಮುಂದೆ ಹೋಗಬೇಕಾಗುತ್ತೆ ಎಕ್ಸಿಟ್. ಇದು ನೋಡಿ, ಆ ಕಡೆ ದರ್ಶನಕ್ಕೆ ಹೋಗೋದಿದೆ. ದರ್ಶನಕ್ಕೆ ಹೋಗ್ಬಿಟ್ಟು ಆ್ಯಂಡ್ ಇಲ್ಲಿ ಈ ರೀತಿ ಬೋರ್ಡ್ ಇರುತ್ತೆ, ಭೀಮಾ ನದಿ ಉಗಮ ಸ್ಥಾನ ಅಂತ. ಆ್ಯಂಡ್ ಇಲ್ಲಿಂದ ನಡ್ಕೊಂಡು ಇದು ಭೀಮಕುಂಡ್ ಅಂದರೆ ಭೀಮಾ ನದಿ ಉಗಮ ಸ್ಥಾನ. ಇದು ಬಂದುಬಿಟ್ಟು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣದಲ್ಲಿ ಹರಿಯುತ್ತೆ. ಕೊನೆಗೆ ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಹರಿಯುವ ಕೃಷ್ಣ ನದಿಗೆ ಸೇರುತ್ತೆ ಇದು ಭೀಮಾ ನದಿ. ಇದೇ ಭೀಮಾ ನದಿಯ ಉಗಮ ಸ್ಥಾನ. ಅದಕ್ಕೆ ಇದಂತ ಭೀಮಕುಂಡ್ ಅಂತಲೇ ಕರೀತಾರೆ. ಇದು ಜಸ್ಟ್ ಮಂದಿರದ ಪಕ್ಕದಲ್ಲೇ ಇರೋದು. ಇದು ಪಂಚಗತಿ ದೇವಸ್ಥಾನ ಭೀಮಕುಂಡ್ ಪಕ್ಕದಲ್ಲೇ ಇರೋದು. ಇನ್ನು ಮುಂದೆ ಯಾವ ಜ್ಯೋತಿರ್ಲಿಂಗಕ್ಕೆ ವಿಸಿಟ್ ಮಾಡಿದ್ದೀನಿ ಅದನ್ನು ತಿಳಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೂಗಳೇ ಒಂದಾಗಿ ಧರ್ಮ ರಕ್ಷಣೆಗೆ ಮುಂದಾಗಿ.